ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾಸ್ ಪುಟ್ಟಲೋಕ. ಫ್ರೆಂಡ್ಸ್, ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಗದಾಳಿ ಗಿಡ ಅಥವಾ ನಾಗದತ್ತಿ, ಮಳ್ಳೆಕಾಳಿನ ಗಿಡ ಅಂತ ಕೂಡ ಇದನ್ನು ಕರೀತಾರೆ. ನಿಮ್ಮ ಮನೆ ಸುತ್ತಮುತ್ತ ಹಾವುಗಳ ಕಾಟ ಇದ್ದರೆ ಈ ಗಿಡ ಒಂದನ್ನು ಬೆಳೆಸಿ. ಇದ್ರ ವಾಸನೆಗೆ ಹಾವು, ಚೇಳು ಮತ್ತು ವಿಷಜಂತುಗಳು ನಿಮ್ಮ ಮನೆ ಹತ್ರ ಕೂಡ ಸುಳಿಯೋದಿಲ್ಲ. ಈ ಗಿಡ ಸ್ಮೆಲ್ ನೋಡಬೇಕು ಅಂತ ಅಂದರೆ ಇದ್ರ ಹತ್ರನೇ ಹೋಗ್ಬೇಕಂತಿಲ್ಲ, ಇದ್ರ ಹತ್ರ ಪಾಸ್ ಆದರೂ ಕೂಡ ಸ್ಮೆಲ್ ಬರುತ್ತೆ. ಈ ಗಿಡನ ನಾವು ಆಯುರ್ವೇದಿಕ್ ಔಷಧಿಗಳಲ್ಲಿ ಬಳಸ್ತೀವಿ. ಇದನ್ನು ಪಾಟಲ್ಲಿ ಕೂಡ ಬೆಳಿಬಹುದು. ತುಂಬ ಬಿಸಿಲು ಇರೋಂಥ ಜಾಗದಲ್ಲಿ ಇದನ್ನು ನಾವು ಬೆಳಿಬೋದು. ಈ ಗಿಡಕ್ಕೆ ಒಂದು ರೀತಿ ತೀಕ್ಷ್ಣವಾದ ವಿಶೇಷ ವಾಸನೆ ಇರುತ್ತೆ. ಈ ವಾಸನೆಗೆ ಹಾವುಗಳು, ಚೇಳುಗಳು ಮತ್ತು ಇತರ ವಿಷಜಂತುಗಳು ಮನೆ ಹತ್ರ ಕೂಡ ಬರೋದಿಲ್ಲ. ಹಾಗಾಗಿ ಇದನ್ನು ಹಳ್ಳಿ ಕಡೆ ಹೆಚ್ಚಾಗಿ ಮನೆ ಮುಂದೆ ಬೆಳೆಸ್ತಾರೆ ಮತ್ತು ಹಿತ್ತಲ ಕಡೆ ಕೂಡ ಹಾಕೋತಾರೆ. ಇದ್ರ ಒಂದು ಕಡ್ಡಿ ಇಟ್ಟರು ಚೆನ್ನಾಗಿ ಗಿಡ ಬೆಳೆಯುತ್ತೆ. ಇದನ್ನು ಆಯುರ್ವೇದಿಕ್ ಔಷಧಿಗಳಲ್ಲಿ ಬಳಸ್ತಾರೆ. ಇದನ್ನು ಮೆಡಿಸಿನಲ್ ಪ್ಲಾಂಟ್ ಆಗಿ ಕೂಡ ಬಳಸ್ತಾರೆ. ಹಳ್ಳಿ ಕಡೆ ಹೆಚ್ಚಾಗಿ ಹೊಲದಲ್ಲಿ ಮನೆ ಕಟ್ಕೊಂಡಿದ್ದಾಗ ಹಾವುಗಳು ಬರೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಮನೆ ಹಿತ್ತಲಲ್ಲಿ ಈ ರೀತಿ ಒಂದು ನಾಗದತ್ತಿ ಗಿಡನ ಹಾಕೋದ್ರಿಂದ ಇದ್ರ ವಾಸನೆಗೆ ಹಾವು, ಚೇಳುಗಳು ಮನೆ ಹತ್ರ ಕೂಡ ಸುಳಿಯೋದಿಲ್ಲ. ಈ ಗಿಡನ ನಾಗದತ್ತಿ, ನಾಗದಾಳಿ ಗಿಡ, ನಾಗದಾಳಿ ಸೊಪ್ಪು, ಮಳ್ಳೆಕಾಳಿನ ಗಿಡ ಅಂತ ಕೂಡ ಕರೀತಾರೆ. ಈ ಮಾಹಿತಿ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.